ನರೇಂದ್ರ ಮೋದಿ ಅವರು ಮತ ಮೇನಿಯವನ್ನ ಆರಂಭ ಮಾಡೋದಕ್ಕೆ ಈಗಾಗಲೇ ಬಾಗಲಕೋಟೆಯಲ್ಲಿ ಭರ್ಜರಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳೋದ್ರ ಮುಖಾಂತರ ಬಾಗಲಕೋಟೆ ಹಾಗೆ ವಿಜಯಪುರದ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾತಾಡ್ತಾ ಇದ್ದಾರೆ ನೋಡೋದಾದ್ರೆ, ಒಂದು ಕಡೆ ಈಗ ನಾವು ಗಮನಿಸೋದಾದ್ರೆ, ಒಂದು ಕಡೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ವಾದ್ರಾ, ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಗಲಕೋಟೆಯಲ್ಲಿ ಭರ್ಜರಿಯಾಗಿ ಪ್ರಚಾರವನ್ನ ಮಾಡೋದ್ರ ಮುಖಾಂತರ ಒಂದು ಕಡೆ ಬಿಜೆಪಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತಕಹಳಿಯನ್ನ ಮೊಳಗಿಸ್ತಾ ಇದ್ದಾರೆ. ಕೇಸರಿ ಸೇನಾನಿಯಿಂದ ಈಗಾಗಲೇ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರದ ಅಬ್ಬರ ಜೋರಾಗಿ ಬಂದಿದೆ. ಬಿಜೆಪಿಯನ್ನ ಇನ್ನಷ್ಟು ಸುಭದ್ರಗೊಳಿಸೋದಕ್ಕೆ ಮೋದಿ ಕಹಳಿಯನ್ನ ಮೊಳಗುತ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಬ್ಬರದ ಭಾಷಣವನ್ನ ಮಾಡ್ತಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸಂಕಲ್ಪ ಸಮಾವೇಶಕ್ಕೆ ಕಿಕ್ಕಿರಿದು ಸೇರಿರುವಂತದ್ದು ಜನರು. ಬಿಸಿ ಗದ್ದಿಗೌಡರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪವರ್ ಶೋವನ್ನ ನಡೆಸ್ತಾ ಇದ್ದಾರೆ. ಕೇಸರಿ ಸೇನಾನಿಯಿಂದ ಗೆಲುವಿಗಾಗಿ ಜಪ ತಪ ಜೋರಾಗಿದೆ. ಒಟ್ಟಾರೆಯಾಗಿ ಇವೆಲ್ಲವನ್ನ ನೋಡ್ತಾ ಇದ್ರೆ ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಮತಯಾಚನೆ. ಒಂದು ಕಡೆ ಪ್ರಿಯಾಂಕಾ ಗಾಂಧಿ, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ. ಯಾರಿಗೆ ಜೈಕಾರವನ್ನ ಹಾಕಬಹುದು ಈ ಬಾರಿ ಬಾಗಲಕೋಟೆಯ ಮಂದಿ? ಯಾಕಂದ್ರೆ ಬಹಳ ಟಫೆಸ್ಟ್ ಫೈಟ್ ಅನ್ನ ಕೊಡ್ತಾ ಇದೆ ಈ ಬಾರಿಯ ಸೆಂಟ್ರಲ್ ಎಲೆಕ್ಷನ್. ಒಂದು ಕಡೆ ಬಿಸಿ ಗದ್ದಿಗೌಡ್, ಇನ್ನೊಂದು ಕಡೆ ಸಂಯುಕ್ತ ಪಾಟೀಲ್. ಯಾರು ಗೆಲುವಿನ ನಾಗಾಲೋಟವನ್ನ ನೋಡಬಹುದು ಈ ಬಾರಿ? ಹಳೆ ಬೇರು ಹೊಸ ಚಿಗುರಿನ ನಡುವೆ ಮಲ್ಲ ಯುದ್ಧ ಸ್ಟಾರ್ಟ್ ಆಗಿದೆ. ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಸ್ವತಃ ದೆಹಲಿಯ ದಂಡ ನಾಯಕರೇ ಬಾಗಲಕೋಟೆಯಲ್ಲಿ ಮತಯಾಚನೆಯನ್ನ ನಡೆಸ್ತಾ ಇದ್ದಾರೆ. ಗಮನಿಸ್ತಾ इसलिए आज पूरा देश कह रहा है, फिर एक बार 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 जरा एसपीजी वाले, ये बच्ची एक तस्वीर लेके आई है, कब से खड़ी रही है, उसकी तस्वीर ले लीजिए. बेटा प्लीज राइट डाउन योर नेम एंड एड्रेस. मैं आपको चिट्ठी जरूर भेजूंगा. जरा उनसे एसपीजी के लोग फोटो ले लेना. आप हाथ नीचे करो बेटा, वो ले लेंगे. अब आप हाथ थक जाएगा आपका. हाँ. अरे बाबा थैंक यू. साथियों, जिस कांग्रेस का एकमात्र काम सरकार में रहते हुए देश को लूटना है, उसे क्या आप इतने बड़े देश की जिम्मेवारी दे सकते हैं? मेरा सवाल अगर आप समझ सके तो जवाब देना. ಗಮನಿಸ್ತಾ ಇದ್ದೀರಾ ಅಬ್ಬರದ ಪ್ರಚಾರ ಹೇಗೆ ನಡೀತಾ ಇದೆ ಅಂತ. ಪಿಸಿ ಗದ್ದಿಗೌಡರ ಪರವಾಗಿ ಬಾಗಲಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪವರ್ ಶೋವನ್ನ ನಡೆಸ್ತಾ ಇರುವಂತದ್ದು. ಈ ಬಾರಿ ಇಷ್ಟೇ ಅಜೆಂಡಾ, ಏನು ಟಾರ್ಗೆಟ್ ರೀಚ್ ಆಗಲೇಬೇಕು. ಈ ಹಿಂದೆ 25 ಲೋಕಸಭಾ ಕ್ಷೇತ್ರವನ್ನ 2019ರಲ್ಲಿ ಗೆದ್ದಿದ್ರು. ಬಟ್ 3 ಲೋಕಸಭಾ ಕ್ಷೇತ್ರ ಮಾತ್ರ ಮಿಸ್ ಆಗಿತ್ತು. ಆ 3 ಲೋಕಸಭಾ ಕ್ಷೇತ್ರದ ಮೇಲೆ ಫೋಕಸ್ ಮಾಡೋದ್ರ ಮುಖಾಂತರ ಈ ಬಾರಿ
ಟೋಟಲ್ ಔಟ್ ಆಫ್ ಔಟ್ 28 ಕೂಡ ತಮ್ಮ ತೆಕ್ಕೆಗೆ ಹೇಳ್ಕೋಬೇಕು ಅನ್ನುವಂಥ ನಿಟ್ಟಲ್ಲಿ ಬಿಜೆಪಿಯ ದಂಡ ನಾಯಕರು ಬಹಳ ದೊಡ್ಡ ಮಟ್ಟದಲ್ಲಿ ವರ್ಚಸ್ಸನ್ನ ಬೀಸಿರುವಂತದ್ದು ಗಮನಿಸ್ತಾ ಇದ್ದೀರಾ. ನೇರವಾಗಿ ಅಖಾಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇಳಿದಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆ ಒಂದು ಮಿಸ್ಟೇಕ್ ಮಾಡಿದ್ರು. ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಲ್ಲೋ ಒಂದು ಕಡೆ ಎಡುವುದು ಕಂಪ್ಲೀಟ್ ಆಗಿ ನರೇಂದ್ರ ಮೋದಿ ಅವರನ್ನ ಕಣಕ್ಕೆ ಇಳಿಸಿದ್ರೆ ಬೆಸ್ಟ್, ಅಂದ್ರೆ ರಾಜ್ಯದಲ್ಲಿ ಅವರನ್ನೇ ಕರೆಸಿ ರೋಡ್ ಶೋ ಮಾಡಿಸೋದಾಗಿರ್ಬೋದು, ಸಮಾವೇಶ ಮಾಡಿಸೋದಾಗಿರ್ಬೋದು, ಸಭೆಗಳನ್ನ ಮಾಡಿಸೋದ್ರ ಕಂಪ್ಲೀಟ್ ಆಗಿ ವಿಧಾನಸಭಾ ಚುನಾವಣೆಯಲ್ಲಿ ಡಿಪೆಂಡ್ ಆಗ್ಬಿಟ್ಟಿದ್ರು. ಬಟ್ ಈ ಬಾರಿ ಆ ರೀತಿಯಾದಂತಹ ತಪ್ಪು ಆಗಬಾರದು ಅನ್ನುವಂಥ ನಿಟ್ಟಲ್ಲಿ ಸಂಸದರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಅನ್ನ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವರ್ಚಸ್ಸನ್ನ ಬೀರ್ತಾ ಇದ್ದಾರೆ. ನೋಡೋಣ ಹಾಗಾದ್ರೆ ಇವತ್ತು ಬಾಗಲಕೋಟೆಯಲ್ಲಿ ಒಂದು ಕಡೆ ಪ್ರಿಯಾಂಕಾ ಗಾಂಧಿ, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಯಾರಿಗೆ ಜೈಕಾರವನ್ನ ಹಾಕಬಹುದು ಬಾಗಲಕೋಟೆಯ ಮಂದಿ ಅಂತ.